ಅಲ್ಲಿ ಚೋಟಿ ಸ್ಟಿಚ್ಚನ್ನು ಹೇಗೂ ಕೂಡ ಮಾಡ್ಬೋದು, ಎಷ್ಟು ಈಸಿಯಾಗಿ ಮಾಡ್ಬೋದು, ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಈಗ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಏನು ತೋರಿಸಿದ್ದೆ, ಚೋಟಿ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೆ. ಆ ಚೋಟಿ ಸ್ಟಿಚ್ಚನ್ನು ಒಬ್ಬರು ವ್ಯೂವರ್ಸ್ ಕೇಳಿದರು ಡಬ್ಬಲ್ ಕಲರಲ್ಲಿ ತೋರಿಸ್ಕೊಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಡಬ್ಬಲ್ ಕಲರಲ್ಲಿ ತೋರಿಸ್ಕೊಡ್ತೀನಿ. ನಾಳೆ ವಿಡಿಯೋದಲ್ಲಿ ನೆಕ್ಲೈನ್ಗೆ ನಾನು ಯಾವ ರೀತಿ ಮಾಡ್ಕೋಬೋದು ಡಿಸೈನನ್ನು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇದರಿಂದ ಎಷ್ಟೆಲ್ಲ ಉಪಯೋಗ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಜೊತೆಗೆ ನನ್ನ ಮಾತನ್ನು ಕೇಳಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಫ್ಯೂಚರಲ್ಲಿ ನೀವು ಆರಿ ವರ್ಕರ್ ಆಗಬೇಕಂತಂದರೆ ಪ್ರತಿಯೊಂದು ವಿಡಿಯೋನು ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ. ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ನೀವು ವರ್ಕ್ ಮಾಡೋದನ್ನು ಕಲಿತೀರಾ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಆದಷ್ಟು ಫ್ರೀಯಾಗಿ ಮನೆಯಲ್ಲೇ ಕಲಿತಾ ಇರೋದ್ರಿಂದ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬೇರೆ ರೀಚ್ ಆಗದೆ ಇರುವಂಥವ್ರಿಗೂ ಅದು ಸಿಕ್ಕರೆ ವಿಡಿಯೋ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ನೋಡ್ತಾ ಇರುವಂಥ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ರೀತಿಯ ಆಲ್ ಇನ್ ಆಲ್ ಅಂತ ಹೇಳ್ಬಹುದು, ಟೈಲರಿಂಗ್ ಆಗಬಹುದು, ಆರಿ ವರ್ಕ್ ಆಗಬಹುದು, ಅಥವಾ ಕ್ರೋಸ ಕುಚ್ಚಾಗ್ಬೋದು, ಬೇಬಿ ಕುಚ್ಚಾಗ್ಬೋದು, ಪ್ರತಿಯೊಂದು ಎನಿವನ್ ಅವೈಲಬಲ್ ನಮ್ಮ ಚಾನಲಲ್ಲಿ. ಹಾಗಾಗಿದ್ದರೆ ನೀವು ಖಂಡಿತವಾಗ್ಲೂ ನಮ್ಮ ವಿಡಿಯೋನ ನೋಡಿ ಇಷ್ಟಪಟ್ಟು ಆದಷ್ಟು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣಲ್ಲ. ಆ್ಯಸ್ ಇಟ್ ಈಸ್ 2 ಎಳೆ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಮಾಮೂಲಿ ಈ ರೀತಿ ಇಟ್ಕೋಬೇಕು. ತೋರಿಸ್ಕೊಟ್ಟಿದ್ದೀನಲ್ಲ ಈಗಾಗಲೇ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ. ಮಾಮೂಲಿ ನೀವು ವ್ಯೂವರ್ಸ್ ಆಗಿದ್ದರೆ ಗೊತ್ತಿರುತ್ತೆ, ಹೊಸ್ದಾಗಿದ್ದರೆ ನೋಡಿ. ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಕೆಳಗಡೆಯಿಂದ ದಾರನ ಈ ರೀತಿ ಎಳ್ಕೋಬೇಕು. ನೋಡಿ ಈ ರೀತಿ ಎಳ್ಕೋಬೇಕು. 2 ಎಳೆನೂ ಎಳ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಾ? ಲಾಕನ್ನು ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ನಾವು ಇಲ್ಲಿ ನೋಡಿ ಈ ರೀತಿ ಎಳ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಪುನಃ ಒಂದು ಸೈಡಲ್ಲಿ ನೀವು ಈ ಕಡೆಗೆ ನೀವು ಲಾಕನ್ನು ಮಾಡಿದ್ರೆ ಇನ್ನೊಂದು ಸೈಡಿಂದ ಆ ಕಡೆಗೆ ನೀವು ಮಾಡ್ಕೋಬೇಕು. ಇದು ಎಷ್ಟು ಹೆಲ್ಪ್ಫುಲ್ ಅಂತಂದರೆ, ನಿಮಗೆ ಕಲಿತಾ ನೀವು ಪ್ರೊಫೆಷನಲ್ಲಾಗಿ ಸ್ಟಿಚ್ ಮಾಡ್ತಾ ಹೋಗ್ತಿರಲ್ಲ, ಈಗ ನಿಮಗೆ ಅರ್ಥ ಆಗದೆ ಹೋಗಬಹುದು ನಾನು ಹೇಳುವಂಥದ್ದು. ಇಲ್ಲಿ ಮುಂದೆ ನೀವೇ ಕಲಿತು ನೀವು ಮಾಡ್ತಾ ಇರ್ತೀರ ನೋಡಿ, ಆಗಂತೂ ತುಂಬಾ ಚೆನ್ನಾಗಿ ನಿಮಗೆ ಒಂದೊಂದು ಮಾತು ಏನು ಹೇಳ್ದೆ ಇರ್ತೀನ ನಾನು, ಅರ್ಥ ಆಗತ್ತೆ ನಿಮಗೆ ಅರ್ಥ. ಹೌದು, ಅವ್ರು ಹೇಳ್ತಿರೋದು ನಿಜ. ಅವತ್ತು ನಾವು ನೀಟಾಗಿ ಕಲ್ತಿದ್ರೆ ಇನ್ನೂ ಬೇಗನೆ ನಾವು ಇದನ್ನು ಕಲಿತು ನಾವು ಸಂಪಾದನೆನ ಮಾಡ್ಬೋದಿತ್ತು ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ಆದಷ್ಟು ಅವತ್ತು ಯೋಚನೆ ಮಾಡೋ ಬದಲು ಇವತ್ತು ಹೇಳ್ತಾ ಇರುವಂಥದ್ದನ್ನು ನೀಟಾಗಿ ತಿಳ್ಕೊಂಡು ಫ್ರೀಯಾಗಿ ಹೇಳ್ಕೊಡ್ತಾ ಇರುವಂಥದ್ದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹೊರಗಡೆ ಹೋಗಿ ನೀವು ಕಲಿಬೇಕು ಅಂತಂದರೆ ನಿಮ್ಮ ಟೈಮು ವೇಸ್ಟು. ಯಾಕೆಂದರೆ ಅಲ್ಲಿ ನಿಮ್ಮ ಟೈಮ್ಗೆ ಅನುಗುಣವಾಗಿ ಅಲ್ಲಿ ನಿಮ್ಗೆ ಹೇಳ್ಕೊಡಲ್ಲ. ಜೊತೆಗೆ ವಿತ್ ಪ್ರೈಸ್ ಇರುತ್ತೆ ನೋಡಿ. ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು, ತುಂಬಾ ಕಾಸ್ಟ್ಲಿ ಇರುತ್ತೆ. ಆದರೂ ಇಷ್ಟು ಡೀಟೇಲಾಗಿ ನಾನು ಏನು ಹೇಳ್ಕೊಡ್ತಿದ್ದೀನಲ್ಲ ಅಷ್ಟು ಡೀಟೇಲಾಗಿ ನಿಮಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಒಂದರಲ್ಲಿ ಒಂದನ್ನು ಎಕ್ಸಾಂಪಲ್ ಕೊಟ್ಟು ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ ಮುಂದಿನ ಕ್ಲಾಸ್ಗೆ. ಈಗ ನಾನು ಒಬ್ಬರು ಕೇಳಿದರು ಸೀರಿಯಲ್ ಪ್ರಕಾರ ತೋರಿಸಿ ಅಂತ. ಈಗ ಇದು 31 ಕ್ಲಾಸ್ ನಂಬರ್ 31 ಅಂತ ಈಗ ನಾನು ಮೆನ್ಷನ್ ಮಾಡಿ ತೋರಿಸ್ಕೊಡ್ತಿದ್ದೀನಿ. ಹಿಂದಿನ ವೀಡಿಯೋಸ್ಗಳನ್ನು, ನನ್ನ ಪ್ರೀವಿಯಸ್ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಾಂಗ್ ಚೈನನ್ನು ತಗೊಂಡು ಲಾಕ್ ಮಾಡ್ಕೋಬೇಕು. ಪುನಃ ವಾಪಸ್ ಬರಬೇಕು. ಇಲ್ಲಿ ನೋಡಿ, ಇದರಲ್ಲಿ ಒಂದು ಟಿಪ್ಸು. ಈ ಒಂದು ಟಿಪ್ಸನ್ನು ತಿಳ್ಕೊಂಡ್ರೆ ನೀವು ಚೋಟಿ ಸ್ಟಿಚ್ಚನ್ನು ಮಾಡ್ಬೋದು. ಮತ್ತು ಮಾಡಬಾರ್ದಂಥದ್ದೇನು ಅಂತಂದರೆ, ಫಸ್ಟು ನೋಡಿ, ಇಲ್ಲಿ ಲಾಂಗ್ ಚೈನನ್ನು ಎಳ್ಕೊತಿದ್ದೀವಲ್ಲ, ಇಲ್ಲಿ ಬಂದು ಒಂದೇ ಪಾಯಿಂಟ್ಗೆ ನಾವು ಲಾಕ್ ಮಾಡ್ಕೋತಾ ಹೋಗಬೇಕು. ಆದರೆ ಇಲ್ಲಿ ಆಗಲ್ಲ, ಅಗಲ ಬರುತ್ತೆ ನೋಡಿ. ಇಲ್ಲಿ ಅಗಲ ಬರುತ್ತೆ, ಇಲ್ಲಿ ಕೆಳಗಡೆಗೆ ಆಗ್ತಾ ಬರುತ್ತೆ. ಹಾಗಾಗಿ ಮಾಡಬೇಕು. ನೀವು ಮಾಡಬಾರ್ದು ಅಂದರೆ ಈ ಕಡೆ ಒಂದು ತಗೊಂಡೋಗಿ ಇಲ್ಲೊಂದು ಹಾಕ್ಬಿಡುವಂಥದ್ದು ನೋಡಿ. ಇದಕ್ಕೂ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂದರೆ ಹೋಯ್ತು, ಆ ಡಿಸೈನೇ ಹೋಯ್ತು ಅಂಥೇಳಿ ಈ ಒಂದು ಕೆಲಸನ ನೀವು ಮಾಡಬಾರ್ದು. ಈಗ ನೋಡಿ, ಇಲ್ಲಿ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಪುನಃ ವಾಪಸ್ ಕೆಳಗಡೆಗೆ ಎಳ್ಕೋಬೇಕು ನೋಡಿ. ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ
ಪುನಃ ಇದರಿಂದ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದು ಫುಲ್ ಆಯಿತು. ಈಗ ನಾವು ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಡಬ್ಬಲ್ ಕಲರು ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಡಬ್ಬಲ್ ಕಲರಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಇಲ್ಲಿಗೆ ಒಂದು ಲಾಕನ್ನು ಈಗ ನಾವು ಅಬ್ಸರ್ವ್ ಮಾಡ್ಬೋದು ನೀವು, ನಾನು ಮೇಲ್ಗಡೆಗೆ ತಗೊಂಡೋಗಿಲ್ಲ. ನಾನು ಒಂದು ಡಿಸ್ಟೆನ್ಸನ್ನು ಬಿಟ್ಟು ನೋಡಿ, ಒಂದು ಚೈನಷ್ಟು ಡಿಸ್ಟೆನ್ಸನ್ನು ಬಿಟ್ಬಿಟ್ಟು ಇಲ್ಲಿಗೆ ತಗೋತಿದ್ದೀನಿ. ಮಧ್ಯಕ್ಕೆ ತಗೊಂಡು ಪುನಃ ಅಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ಮಾಡಿಕೊಂಡು ಪುನಃ ಕೆಳಗಡೆಗೆ ಈ ರೀತಿ ಎಳ್ಕೊಳ್ಳೋಣ. ಈ ರೀತಿ ಎಳ್ಕೊಂಡು ಪುನಃ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಪುನಃ ಇಲ್ಲಿಂದ ಒಂದಷ್ಟು ಡಿಸ್ಟೆನ್ಸು, ನಾವೆಷ್ಟು ಡಿಸ್ಟೆನ್ಸನ್ನು ಬಿಟ್ಟಿರ್ತೀವೋ ಅಷ್ಟು ಡಿಸ್ಟೆನ್ಸನ್ನು ನಾವು ನೋಡಿ ಪುನಃ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಪುನಃ ಈ ಕಡೆಗೆ ಬರಬೇಕು. ಈ ರೀತಿ ಬಂದು ಇಲ್ಲಿ ನೋಡಿ, ಇನ್ನೂ ಒಂದು ಟಿಪ್ಸ್ ನಾನು ಹೇಳ್ತೀನಿ ನೋಡಿ. ಈಗ ಪುನಃ ಇಲ್ಲಿ ಎಳ್ಕೋಬೇಕು, ಕೆಳಗಡೆಗೆ ಬರಬೇಕು. ಫುಲ್ಲು ಲಾಂಗ್ ಕಾಣಿಸ್ತಿದೆಯಾ ನೋಡಿ, ಫುಲ್ಲು ಲಾಂಗು ಇಲ್ಲಿಗೆ ಬರಬೇಕು. ಬಂದು ಲಾಕನ್ನು ಮಾಡ್ಕೊಳ್ಳುವಂಥದ್ದು. ಪುನಃ ವಾಪಸ್ ಹೋಗ್ಬೇಕು. ಈ ರೀತಿ ಸೇಮ್ ಡಿಸ್ಟೆನ್ಸನ್ನೇ ಬಿಡಬೇಕಾಗತ್ತೆ. ನೀವು ಜಾಸ್ತಿ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡೋ ಹಾಗಿಲ್ಲ ನೋಡಿ. ಇಲ್ಲಿ ಈ ರೀತಿ ಲಾಕನ್ನು ಮಾಡ್ಕೋಬೇಕು. ಒಂದು ಮೇಲೆ ಒಂದು ಕೆಳಗಡೆ ಮಾಡ್ಕೋಬೇಕು. ಈ ಒಂದು ಟಿಪ್ಸನ್ನು ನೀವು ತಿಳ್ಕೊಬೇಕಾಗತ್ತೆ. ಲಾಕ್ ಮಾಡುವಂಥದ್ದು ನಿಮಗೆ ಗೊತ್ತಿರಬೇಕು. ಯಾವ ರೀತಿ ಮಾಡುವಂಥದ್ದು ಅನ್ನೋದು ಗೊತ್ತಿದ್ದರೆ ನಿಮ್ಗೆ ಆರಾಮಾಗಿ ಇದನ್ನು ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನನಗೂ ಬರುತ್ತೆ ಇದು ಅನ್ನುವಂಥದ್ದು ಬರುತ್ತೆ. ಪ್ರತಿಯೊಂದು ವಿಷಯನ ತಿಳ್ಕೊಂಡು ನಾವು ಕೆಲಸನ ಮಾಡಿದಾಗ ನಮಗೆ ಅದರಲ್ಲಿರುವಂಥ ಕಾನ್ಫಿಡೆನ್ಸೇ ಬೇರೆ. ಯಾಕೆ ಅಂದರೆ ನಮಗೆ ಗೊತ್ತಿರುತ್ತೆ, ಅದು ನಮಗೆ ಮಾಡ್ತೀವಿ, ನಮಗೆ ಬರುತ್ತೆ ಅನ್ನುವಂಥದ್ದು ನಮಗೊಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಹಾಗಾದಾಗ ಎಲ್ಲ ಮಾಡುವಂಥ ಕೆಲಸಗಳೆಲ್ಲ ಇರ್ತವೆ ನೋಡಿ, ಅವೆಲ್ಲ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಈಗ ಏನು ಮಾಡಬೇಕು, ನಾನೀಗ ಡಬ್ಬಲ್ ಕಲರ್ ಅಂತ ತೋರಿಸಿದ್ನಲ್ವ, ಈಗ ಇದನ್ನು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಫುಲ್ಲು ಲಾಸ್ಟಿಗೆ ಬಂದು ಇಲ್ಲೊಂದು ಫುಲ್ಲು ಲಾಕನ್ನು ಮಾಡ್ಕೊಂಡ್ಬಿಡ್ತೀನಿ ನಾನು. ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಕಲರ್ ತೋರಿಸ್ಕೊಡ್ಬೇಕಲ್ಲ, ಹಂಗಾಗಿ ಈಗ ಇಲ್ಲಿಗೆ ಲಾಕ್ ಮಾಡಿ ಇದನ್ನು ನಾನು ಕ್ಲೋಸ್ ಮಾಡ್ತಿದ್ದೀನಿ. ಈ ಡಿಸೈನ್ಗೆ ಈ ಕಲರ್ಗೆ ಎಂಡನ್ನು ಮಾಡ್ತಿದ್ದೀನಿ. ಎಂಡ್ ಮಾಡಿ ಈ ಕೆಳಗಡೆ ದಾರನ ಕಟ್ ಮಾಡ್ಕೊಂಬಿಡೋಣ. ಕಾಣಿಸ್ತಿರ್ಬೋದು ನಿಮಗೆ ಕೆಳಗಡೆನೂ. ಈಗ ನಾನು ಇನ್ನೊಂದು ಕಲರನ್ನು ತಗೋತೀನಿ. ಇನ್ನೊಂದು ಕಲರನ್ನು ತಗೊಂಡು ಈಗ ನೋಡಬಹುದು ನೀವು. ಈಗ ಇಲ್ಲಿ ಇದೇ ಪಾಯಿಂಟ್ಗೆ ಹಾಕ್ಬಿಟ್ಟು ನಾನು ಈಗೇನು ಡಬ್ಬಲ್ ಕಲರಲ್ಲಿ ಇನ್ನೊಂದು ದಾರನ ತಗೊಂಡಿದ್ದೀನಲ್ಲ, ಆ ದಾರನ ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಫಸ್ಟು. ಆ ದಾರ ಸೇಫ್ಟಿಗೆ ಒಂದು ಲಾಕ್ ಬೇಕಲ್ವ, ಹಾಗಾಗಿ ಈಗ ನೋಡಿ ಸೇಮ್ ಡಿಸ್ಟೆನ್ಸ್ ಇರಬೇಕು. ಏರುಪೇರು ಮಾಡ್ಕೋಬಾರ್ದು ನೋಡಿ. ಡಬ್ಬಲ್ ಕಲರಲ್ಲಿ ಹಾಕುವಾಗ ಇಲ್ಲಿ ಸೇಮ್ ಡಿಸ್ಟೆನ್ಸ್ ಇರಬೇಕಾಗತ್ತೆ. ಡಿಸ್ಟೆನ್ಸ್ ಬಂದು ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಇಲ್ಲಿಗೆ ತಂದು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ಕಾಣಿಸ್ತಿದೆಯಾ ಕಲರು ನೋಡಿ. ಡಬ್ಬಲ್ ಕಲರ್ ಬೇಕು ಅಂದಿದ್ದಕ್ಕೆ ತೋರಿಸ್ತಿದ್ದೀನಿ. ಈ ರೀತಿ ಮಾಡ್ಕೋಬೇಕು. ಡಬ್ಬಲ್ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್. ಇದು ನೀವು ನೋಡ್ತಾ ಇರ್ಬೋದು. ಇದು ಕೊನೆವರೆಗೂ ಇದೇ ರೀತಿಯೇ ನಿಮಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ತುಂಬಾ ಈಸಿ ಮೆಥಡು ಮತ್ತು ಈಸಿಯಾಗಿ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಕಾಣಿಸ್ತಿದೆ ಅಂತ. ಇದನ್ನು ನಾವು ನೆಕ್ಲೈನಿಗೆ ಮಾಡಿದ್ರೆ ತುಂಬ ಥಿಕ್ನೆಸ್ ಆಗಿ ಹಾಗೂ ತುಂಬ ಗಟ್ಟಿಯಾಗಿ ಅಂದರೆ ದಪ್ಪನಾಗಿ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಲೋಡ್ ಸ್ಟಿಚ್ ಇನ್ನೂ ನಿಮಗೆ ಆ ಸ್ಟಿಚಸನ್ನು ಹೇಳ್ಕೊಟ್ಟಿಲ್ಲ. ಲೋಡ್ ಸ್ಟಿಚ್ಚು ಮತ್ತು ಎಂಬೋಸ್ಡ್ ಸ್ಟಿಚ್ಚನ್ನು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟು. ಇನ್ನೂ ಡಿಸೈನ್ಸ್ ತುಂಬ ಇದ್ದಾವೆ ಹೇಳ್ಕೊಡೋವು. ಆದಷ್ಟು ಡೀಟೇಲಾಗಿ ಎಲ್ಲ ಪ್ರತಿಯೊಂದನ್ನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಈಗ ನೋಡಿ ಇಲ್ಲಿಗೆ ಇದನ್ನು ಸೇರಿಸ್ಕೊಂಡು ಇಲ್ಲಿ ಇದನ್ನು ಕೊನೆವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿಗೆ ನಿಮಗೆ ಪ್ರಾಕ್ಟೀಸ್ಗೆ ಇಷ್ಟು ಸಾಕು. ಇದು ಪ್ರಾಕ್ಟೀಸ್ ಮಾಡಿ ನೀವು ನಮಗೆ ಬರುತ್ತೆ ಅಂದ ಮೇಲೆ ನಾನು ನೆಕ್ಲೈನ್ಗೆ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನಾಳೆ ವೀಡಿಯೋದಲ್ಲಿ ನಿಮಗೆ
ನಾರ್ಮಲ್ ನೀಡಲಿಂದ ಇನ್ನೂ ಮಿಕ್ಕ ಡಿಸೈನ್ಸ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟು ನಾನು ನಾಳಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾಳಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನೋಡ್ತಿದ್ದೀರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಲೇಬೇಕು. ಯಾಕೆಂದರೆ ನಾನು ಮುಂದಿನ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಲಾಕ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಸುಮಾರು ಸತಿ ನಿಮಗೆ ಹೇಳ್ತಾನೆ ಇರ್ತೀನಿ. 2 ಲೂಪನ್ನು ತೆಗೆದು ಮೊದಲು ನೋಡಿ, ಇನ್ನೊಂದು ಸತಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿಂದ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಕಾಣಿಸ್ತಿದೆಯಾ? ಎಳ್ಕೊಂಡಿದ್ದಾದ ನಂತರ ಪುನಃ ಅದೇ ಲೂಪಿಂದ ದಾರನ ತಂದು ಆ ದಾರದೊಳಗಡೆಯಿಂದ ಈ ದಾರನ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೋಬೇಕು. ನೋಡಿದ್ರಲ್ಲ, ಡಬ್ಬಲ್ ಕಲರಲ್ಲಿ ಆರಿ ಸ್ಟಿಚ್ ಹೇಗೆ ಕಾಣಿಸ್ತಿದೆ ಅಂತ. ಡಬ್ಬಲ್ ಕಲ್ಲರಲ್ಲಿ ಚೋಟಿ ಸ್ಟಿಚ್ಚನ್ನು ಹೀಗೆ ಮಾಡೋದು. ಇದು ಸೂಪರಾಗಿ ಕಾಣಿಸ್ತಿದೆ. ಇದನ್ನು ಹೇಗಿದೆ ಅಂತ ನೀವು ಹೇಳಬೇಕು.